ಶಿವಮೊಗ್ಗದಲ್ಲಿ ಹಾವು ಕಚ್ಚಿ 6 ತಿಂಗಳ ಗರ್ಭಿಣಿ ಮೃತಪಟ್ಟಿದ್ದಾಳೆ. ಈ ಘಟನೆ ನಡೆದಿರುವಂತದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ತಾಲೂಕಿನ ಸುಳಗೋಡು ಗ್ರಾಮದಲ್ಲಿ ಘಟನೆ ನಡೆದಿದೆ. ಸುಳಗೋಡು ಗ್ರಾಮದ ಸ್ವಾತಿ 26 ವರ್ಷದ ಸ್ವಾತಿ ಮೃತಪಟ್ಟಿರುವಂತ ದುರ್ದೈವಿ. ಗಂಡನ ಜೊತೆ ಶುಂಠಿ ಕೆಲಸ ಮಾಡ್ತಾ ಇದ್ರು ಸ್ವಾತಿ. ಮಧ್ಯಾಹ್ನ ಊಟ ಮುಗಿಸಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾಗ ಹಾವು ಕಚ್ಚಿದೆ. ತಕ್ಷಣವೇ ನಾಟಿ ವೈದ್ಯರಿಂದ ಔಷಧಿಯನ್ನ ಕೊಡಿಸಿದ್ದಾರೆ ಕುಟುಂಬಸ್ಥರು. ಬಳಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಮಾರ್ಗ ಮಧ್ಯೆ ಸ್ವಾತಿ ಮೃತಪಟ್ಟಿದ್ದಾರೆ. ಸಾಮಾನ್ಯವಾಗಿ ಬೇಸಿಗೆ ದಿನಗಳಲ್ಲಿ ಹಾವುಗಳು ಹುತ್ತದಿಂದ ಹೊರಗೆ ಬರ್ತವೆ. ಈ ಗದ್ದೆ ಕೆಲಸ ಮಾಡುವಾಗ, ತೋಟದ ಕೆಲಸ ಮಾಡುವಾಗ ಎಷ್ಟು ಹುಷಾರಾಗಿದ್ರೂ ಕೂಡ ಕಡಿಮೆನೆ. ಇದೀಗ ಶಿವಮೊಗ್ಗ ಭಾಗದಲ್ಲೂ ಕೂಡ ಹಾವುಗಳ ಸಂಖ್ಯೆ ಜಾಸ್ತಿ. ಪಶ್ಚಿಮ ಘಟ್ಟ ಪ್ರದೇಶ. ಈಗ ಶಿವಮೊಗ್ಗದ ಸಾಗರ ತಾಲೂಕಿನ ಸುಳಗೋಡು ಗ್ರಾಮದಲ್ಲಿ ಒಂದು ದುರ್ಘಟನೆ ಸಂಭವಿಸಿ ಹೋಗಿದೆ. 6 ತಿಂಗಳ ಗರ್ಭಿಣಿಯಾಗಿದ್ದ ಸ್ವಾತಿ ಹಾವು ಕಚ್ಚಿ ಮೃತಪಟ್ಟಿದ್ದಾರೆ. ಅವಳು ತವ್ರ ಮನೆ ಎಡೆಹಳ್ಳಿಯಿಂದ ಸುಳ್ಗೋಡಿ ಕೊಟ್ಟಿದ್ದು ಸರ್. ಇದು ಘಟನೆ ಎಷ್ಟು ಗಂಟೆಗಂತ ನಮಗೆ ಅಂದಾಜು ಗೊತ್ತಿಲ್ಲ. ಒಂದು 3:15 ಆಗಿರ್ಬೋದು. ನಮಗೆಲ್ಲ ಗೊತ್ತಾಗಿದೆ ಒಂದು 4 ಗಂಟೆ ಮೇಲೆ. ಏನಾಗಿದೆ ಆಕ್ಚುಲಿ? ಅದೇ ಹಾವು ಕಡ್ದಿದ್ದು ಮನೆ ಒಳಗೆ, ಮನೆ ಒಳಗಡೆನೆ ಕೊತ್ತಿದ್ದಂತೆ. ಅವಳು ಕುತ್ಕೊಂಡು ಚೇರಿಂದ ಕೆಳಗಡೆನೆ ಹಾವು ಇತ್ತಂತೆ, ನೋಡೇ ಇಲ್ಲಂತೆ. ಎದ್ದಾಗ ಗಡಿ ಬಿಡಿಯಲ್ಲಿ ಗಾಬರಿಯಿಂದ ನೋಡಿದಾಗ ಹಾವು ಹೊಡೆದೇ ಬಿಟ್ಟಿತ್ತು. ನಮ್ಗೆ ಗೊತ್ತಾಗಿದ್ದು ಆಮೇಲೆ. ಪ್ರೆಗ್ನೆಂಟ್ ಇದ್ದಾರೆ. 7 ತಿಂಗಳು. ಏನು ಹೆಸರು?